ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಗುವಾಗ ಯು ಆರ್ ಕಟ್ಟಿಂಗ್ ಡೌನ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಇದು ಇನ್ಆಕ್ಟಿವೇಟೆಡ್ ವೈರಲ್ ಪಾರ್ಟಿಕಲ್ಸ್. ಇದು ಲೈವ್ ವೈರಸ್ ಅಲ್ಲ. ಕೋವಿಡ್ ಬಂದಾಗ ಅದು ಲೈವ್ ವೈರಸ್ ಇತ್ತು. ಎಲ್ಲ ವೈರಲ್ ಹೆಪಟೈಟಿಸ್ಗೆ ಬ್ಲಡ್ ಟೆಸ್ಟ್ ಇದೆ. ಇಮ್ಯುನಿಟಿ ಸರಿ ಇಲ್ಲ ಅಂದರೆ, ಕಡಿಮೆ ಇದ್ದರೆ ಡೆಫಿನೆಟ್ಲಿ ರಿಸ್ಕ್ ಇರುತ್ತೆ. ಮೇನ್ ಎನಿಮಿ ಇಸ್ ಸ್ವೀಟ್ಸ್. ಸೊ ಶುಗರ್ ಇರೋದು ಫುಡ್ ಐಟಮ್ಸು ನಾವು ಪೂರ್ತಿ ಸ್ಟಾಪ್ ಮಾಡಬೇಕು. ಇದು ರೂಟ್ ಆಫ್ ಎಕ್ಸ್ಕ್ರೀಷನ್ ಇರುತ್ತೆ ಎಲ್ಲ ಮೆಡಿಸಿನ್ಸಿಗೆ. ಅದಕ್ಕೆ ನೀವು ನೋಡಿದರೆ ಎಲ್ಲ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ ನೋಡಿದರೆ ಲಿವರ್ ಇರುತ್ತೆ, ಕಿಡ್ನಿ ಇರುತ್ತೆ. ಆ್ಯಂಟಿಬಾಡೀಸ್ ಇದೆ, ಅದು ಪೂರ್ತಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಅದು ಇಂಟಗ್ರೇಟ್ ಆಗಿದೆ. ಸಿಂಪ್ಟಮ್ಸ್ ಇಂದಾಗ ಮಾತ್ರ ಪಾಸಿಟಿವ್ ಬರೋದು, ಯಾಕಂದರೆ ಅದು ಅಕ್ಯೂಟ್ ಹೆಪಟೈಟಿಸ್ ಮಾತ್ರ, ಕ್ರಾನಿಕ್ ಆಗಲ್ಲ. ಇದು ಮೆಡಿಸಿನ್ಸ್ ಒಂದ್ಸಲ ಸ್ಟಾರ್ಟ್ ಮಾಡಿದರೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇರುತ್ತೆ. 2 to 3 years ಮಿನಿಮಮ್ ಇರುತ್ತೆ. ನನ್ನ ಪ್ರಕಾರ ಲಾಟ್ ಆಫ್ ಪೀಪಲ್ ವಿಲ್ ರಿಕ್ವೈರ್ ದ ಟ್ರೀಟ್ಮೆಂಟ್ ಲೈಫ್ ಲಾಂಗ್. ವೈರಲ್ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಒಂದು ಕಾರಣ ಇದೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗೆ. ಆ್ಯಂಡ್ ಲಿವರ್ ಕ್ಯಾನ್ಸರ್ ಇರುವಾಗಲೂ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಮೆಟಬಾಲಿಕ್ ಕಾಯಿಲೆಗಳಿಗೆ ಜಾಸ್ತಿ ರಿಸ್ಕ್ ಇರುತ್ತೆ. ಅದರಲ್ಲಿ ಶುಗರ್ ಬರ್ಬೋದು, BP ಬರ್ಬೋದು, ಕೊಲೆಸ್ಟ್ರಾಲ್ದು ಜಾಸ್ತಿ ಹೆಚ್ಚು ಕಮ್ಮಿ ಆಗ್ಬೋದು, ಫೈನಲಿ ವೇಟ್ ಗೇನು ಆಗ್ಬೋದು ಆ್ಯಂಡ್ ಫ್ಯಾಟಿ ಲಿವರ್. ಇದಕ್ಕೆ ಏನು ಟ್ಯಾಬ್ಲೆಟ್ ಇಲ್ಲ. ಟ್ಯಾಬ್ಲೆಟ್ ನಾವು ಕೊಡೋದು ಈಸ್ ಮೋರ್ ಆಸ್ ಅ ಆನ್ಸಿಲರಿ ಟ್ರೀಟ್ಮೆಂಟ್. ಕನ್ಸಿಸ್ಟೆಂಟ್ಲಿ ನಮ್ಮದು ಡಯಟ್ ಲೈಫ್ ಸ್ಟೈಲು ಸರಿ ಇಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದೆಲ್ಲ ಅದು ಕಾಂಪ್ಲಿಕೇಶನ್ಸ್ ಬರುತ್ತೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಾವು ಸಾಮಾನ್ಯವಾಗಿ ಹಾರ್ಟಿನ ಬಗ್ಗೆ ಅಥವಾ ಬ್ರೈನ್ನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತೀವಿ. ಆದರೆ ದಿನದ 24 ಗಂಟೆ ಕೂಡ ಕೆಲಸವನ್ನು ಮಾಡುವಂಥ ನಮ್ಮ ದೇಹದ ಕಾರ್ಖಾನೆ ಅಂತಲೇ ಕರೆಸ್ಕೊಳ್ಳುವಂಥ ಲಿವರ್ನ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಈ ಹೆಪಟೈಟಿಸ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದರ ಹಿಂದೆ ಇರುವಂಥ ಕಾರಣ ಏನು, ಹಾಗೆಯೇ ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಹರ್ಷವರ್ಧನ್ ರಾವ್ ಬಿ, HOD ಆ್ಯಂಡ್ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟ್ರಾಲಜಿ, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಲ್ ರೋಡ್, ಮತ್ತಿಕೆರೆ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ ಸರ್. ಹೆಪಟೈಟಿಸ್, ಸೊ ಹೆಪಟೈಟಿಸ್ ಅಂದ ತಕ್ಷಣ ಕೆಲವರಿಗೆ ಸ್ವಲ್ಪ ಏನಪ್ಪ ಇದು ಅಂತ ಅನ್ನಿಸ್ಬೋದು. ಆದರೆ ಲಿವರ್ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಲಿವರ್ ಪ್ರಾಬ್ಲಮ್ ಅಂತ. ಕ್ರಾನಿಕ್ ಹಾಗೇನೆ ಅಕ್ಯೂಟನ್ನು ಹೊರತುಪಡಿಸಿ ಇದರಲ್ಲಿ ಬೇರೆ ಸ್ಟೇಜಸ್ ಅಂತ ಇರುತ್ತೆ. ಈಗ ಕೆಲವರು ಸ್ವಲ್ಪ ಬೇಗ ಬಂದಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಡಿಲೇಡ್ ಆಗಿ ಬಂದಿರ್ತಾರೆ. ಸೊ ಈಗ ನಾವು ಕ್ಯಾನ್ಸರ್ ಅಂತ ಬಂದಾಗ ಅಲ್ಲೊಂದಿಷ್ಟು ಸ್ಟೇಜಸ್ಸನ್ನು ಮಾಡ್ತೀವಿ. ಇದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ. ಇದರಲ್ಲಿ ಆ ಥರ ಗ್ರೇಡಿಂಗ್ ಇರುತ್ತಾ, ಲೆವೆಲ್ಸ್ ಏನಾದರೂ ಬೇರೆ ಇರುತ್ತಾ ಅಂತ ಸರ್? ಸೊ ಹೆಪಟೈಟಿಸ್ ಬಿ ಇದರಲ್ಲಿ ಗ್ರೇಡಿಂಗ್ ಇರುತ್ತೆ, ಸ್ಟೇಜಿಂಗ್ ಇರುತ್ತೆ, ರೈಟ್. ಸೊ ಹೆಪಟೈಟಿಸ್ ಬಿ ಕ್ರಾನಿಕ್ ಹೆಪಟೈಟಿಸ್ ಇರುವಾಗ ರೈಟ್ ನಾವು ನೋಡ್ತೀವಿ ವೆದರ್ ಇಟ್ ಈಸ್ ಜಸ್ಟ್ ಕ್ವಾಯ್ಸೆಂಟ್ ಫೇಸ್ ಅಂದರೆ ಹೆಪಟೈಟಿಸ್ ಬಿ ಪಾಸಿಟಿವ್ ಇದೆ, ಆದರೆ ವೈರಸ್ ಆ್ಯಕ್ಟಿವ್ ಇಲ್ಲ ಸೆಲ್ಸಲ್ಲಿ. ಸೊ ನಾವು ಬ್ಲಡ್ ಚೆಕ್ ಮಾಡುವಾಗ HBV DNA ಆ್ಯಕ್ಟಿವ್ ವೈರಲ್ ಪಾರ್ಟಿಕಲ್ಸ್ ಇರಲ್ಲ ಬ್ಲಡ್ಡಲ್ಲಿ, ಆದರೆ ಆ್ಯಂಟಿಬಾಡೀಸ್ ಪಾಸಿಟಿವ್ ಇರುತ್ತೆ. ಅದರ್ಥ ಏನು, ಹೆಪಟೈಟಿಸ್ ಬಿ ಇದೆ ಪೇಷಂಟಿಗೆ, ಅದು ವೈರಸ್ ಹೋಗಿ ಅಲ್ಲಿ ಕೂತ್ಕೊಂಡಿದೆ ಲಿವರಲ್ಲಿ, ಆದರೆ ಅಲ್ಲೇ ಕೂತ್ಕೊಂಡಿದ್ದ ಏನೂ ಮಾಡ್ತಾ ಇಲ್ಲ ಅಂತ ಅರ್ಥ. ಯಾಕೆ ಮಾಡ್ತಾ ಇಲ್ಲ? ಬಾಡಿದು ಇಮ್ಯುನಿಟಿ ಸ್ಟ್ರಾಂಗ್ ಇರುತ್ತೆ ಅವಾಗ. ಸೊ ಏನಾದರೂ ರೆಪ್ಲಿಕೇಟ್ ಆಗುವಾಗ ಬಾಡಿ ಇಮ್ಮಿಡಿಯೇಟ್ಲಿ ಅದು ಕ್ಲಿಯರ್ ಮಾಡುತ್ತೆ. ಆದರೆ ಓನ್ ಸೆಲ್ಸ್ ಇಂಟಿಗ್ರೇಟ್ ಆಗಿರೋದ್ರಿಂದ ಅದು ಪೂರ್ತಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ ಬಾಡಿಗೆ. ಸೊ ಅದಕ್ಕೆ ಕ್ವಾಯ್ಸೆಂಟ್ ಫೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಅಕ್ಯೂಟ್ ರೆಪ್ಲಿಕೇಟಿವ್ ಫೇಸ್ ಅಂತ ಹೇಳ್ತೀವಿ. ಆವಾಗ ಅದು ವೈರಸ್ ಜಾಸ್ತಿ ರೆಪ್ಲಿಕೇಟ್ ಆಗಿಬಿಟ್ಟು ಬಾಡಿ ಇದು ಬ್ಲಡ್ಡಲ್ಲಿ ಬರ್ತಾ ಇದೆ, ಅದಕ್ಕೆ ಫ್ಲೇರ್ ಅಂತ ಹೇಳ್ಬೋದು. ಅದರಿಂದ ಹೆಪಟೈಟಿಸ್ ಆಗುತ್ತೆ, ಲಿವರ್ ಫಂಕ್ಷನ್ಸು ಜಾಸ್ತಿ ಆಗುತ್ತೆ, ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ವ್ಯತ್ಯಾಸ ಬರುತ್ತೆ. ಸೊ ಆ ಸಿಚುವೇಷನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಟ್ಯಾಬ್ಲೆಟ್ಸಿಂದ. ಫೈನಲಿ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ. ಅದು ಕ್ರಾನಿಕ್ ಹೆಪಟೈಟಿಸು ಲಿವರ್ ಡ್ಯಾಮೇಜ್ ಆಗಿಬಿಟ್ಟು ಲಿವರ್ದು ಕೆಲಸ ಕಡಿಮೆ ಆಗಿಬಿಟ್ಟು ಅದರಿಂದ ಕಾಂಪ್ಲಿಕೇಶನ್ ಬರುತ್ತೆ. ಅದಕ್ಕೆ ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ. ಲಾಸ್ಟ್ ಸ್ಟೇಜ್ ಇಸ್ ಲಿವರ್ ಕ್ಯಾನ್ಸರ್. ಸರ್, ಈಗ ವೈರಲ್ ಹೆಪಟೈಟಿಸಲ್ಲಿ ಓವರಾಲ್ ಆಗಿ ನೋಡೋದಾದರೆ ಯಾವುದಕ್ಕೆಲ್ಲ ವ್ಯಾಕ್ಸಿನ್ ಇವಾಗಲೂ ಇದೆ, ಯಾವುದಕ್ಕೆ ಇನ್ನೂ ಅವೈಲೇಬಲ್ ಇಲ್ಲ ಅಂತ? ಸೊ ಹೆಪಟೈಟಿಸ್ A, B ಆ್ಯಂಡ್ E ವ್ಯಾಕ್ಸಿನ್ ಇದೆ. ಹೆಪಟೈಟಿಸ್ ಸಿಗೆ ವ್ಯಾಕ್ಸಿನ್ ಇಲ್ಲ, ಆದರೆ ನಾನು ಹೇಳಿದ ಪ್ರಕಾರ ಮೆಡಿಸಿನ್ಸ್ ಇದೆ, ಹೈಲಿ ಎಫೆಕ್ಟಿವ್ ಮೆಡಿಸಿನ್ಸ್ ಇದೆ ವಿಚ್ ಕ್ಯಾನ್ ಬಿ ಕ್ಯೂರ್ ಮಾಡ್ಬೋದು ವೈರಸ್. ಓಕೆ, ರೈಟ್. ಹೆಪಟೈಟಿಸ್ A, B ಆ್ಯಂಡ್ Eಗೆ ಈಗ ವ್ಯಾಕ್ಸಿನ್ ಬಂದಿದೆ. ಹೆಪಟೈಟಿಸ್ E ವ್ಯಾಕ್ಸಿನ್ ಬಂದಿರೋದು ಈಗ ಆಲ್ಮೋಸ್ಟ್ ಮೇ ಬಿ ಇನ್ ದ ಲಾಸ್ಟ್ ಇಯರ್. ಈ ವ್ಯಾಕ್ಸಿನನ್ನು ಎಲ್ಲರೂ ಹಾಕಿಸ್ಕೋಬೇಕು. ಈಗ ಕೋವಿಡ್ ವ್ಯಾಕ್ಸಿನ್ ಅಂದಾಗ ಕಡ್ಡಾಯವಾಗಿ ಎಲ್ಲರೂ ಹಾಕಿಸ್ಕೋಬೇಕು ಅನ್ನೋ ಥರದ್ದಿತ್ತು. ಅಂದರೆ ಇಷ್ಟೇ ಡೋಸೇಜ್ ಹಾಕಿಸ್ಬೇಕು, ಇಷ್ಟು ಗ್ಯಾಪಲ್ಲಿ ಹಾಕಿಸ್ಬೇಕು ಅಂತ. ಇದರಲ್ಲಿ ಆ ಥರ ಏನಾದರೂ ನಿಯಮಗಳೇನಾದರೂ ಇದೆಯಾ ಸರ್, ಹೇಗೆ ಅಂತ? ಇದರಲ್ಲಿ ಹೆಪಟೈಟಿಸ್ B ಐ ವುಡ್ ಸೇ ಇಸ್ ಮ್ಯಾಂಡೇಟ್ರಿ.
ಓಕೆ ಎಲ್ಲರೂ ಹಾಕಿಸ್ಕೊಳ್ಬೇಕು. ಆ್ಯಂಡ್ ದ್ಯಾಟ್ ಇಸ್ ವೈ ಈಗ ನಾವು ನಮ್ದು ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲಿ ಹೆಪಟೈಟಿಸ್ ಬಿ ಇನ್ಕ್ಲೂಡೆಡ್ ಇದೆ. ಎಲ್ಲ ಮಕ್ಕಳಿಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕ್ತಾ ಇದ್ದಾರೆ ಅಲಾಂಗ್ ವಿತ್ ದಿ ಅದರ್ ಡಿಸೀಸಸ್. ಓಕೆ ರೈಟ್. ಸೊ ಯಾಕೆ ದ ರೀಸನ್ ಇಸ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಗುವಾಗ ಯು ಆರ್ ಕಟ್ಟಿಂಗ್ ಡೌನ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಇದು 2 ವ್ಯಾಕ್ಸಿನ್ ಇದೆ ಇಡೀ ಪ್ರಪಂಚದಲ್ಲಿ ವಿಚ್ ಈಸ್ ಫಾರ್ ಕ್ಯಾನ್ಸರ್ಸ್, ವಿಚ್ ಪ್ರಿವೆಂಟ್ಸ್ ಕ್ಯಾನ್ಸರ್ಸ್. ಒಂದಿರೋದು ಹೆಪಟೈಟಿಸ್ ಬಿ, ಇನ್ನೊಂದಿರೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಚ್ ಪಿ ವಿ ಫೀಮೇಲ್ಸ್ಗೆ. ಓಕೆ ರೈಟ್. ಸೊ ಇದು 2 ವ್ಯಾಕ್ಸಿನಿಂದ ವಿ ಆರ್ ಪ್ರಿವೆಂಟಿಂಗ್ ಕ್ಯಾನ್ಸರ್. ಸೊ ಇದು 2 ವ್ಯಾಕ್ಸಿನು ಎಲ್ಲರಿಗೂ ಹಾಕಿಸ್ಬೇಕು. ಎಚ್ ಪಿ ವಿ ಇಸ್ ಓನ್ಲಿ ಫಾರ್ ವಿಮೆನ್, ಬಟ್ ಹೆಪಟೈಟಿಸ್ ಬಿ ಎಲ್ಲರಿಗೂ ಅದರಲ್ಲಿ ಜೆಂಡರ್ ಬರೋದಿಲ್ಲ, ಈಕ್ವಲ್ ಆಗಿ ಹಾಕಿಸ್ಕೊಳ್ಳೇಬೇಕು. ಏಜ್ ಲಿಮಿಟ್ ಏನಾದರೂ ಇದೆಯಾ ಸರ್? ಈಗ ನಮ್ಮ ಏಜಲ್ಲೇ ನೋಡೋದಾದ್ರೆ, ಅಥವಾ ಈಗ ಒಂದು 30-40 ಅಂತ ನೋಡಿದಾಗ ಈ ಏಜಲ್ಲೇ ಹಾಕಿಸ್ಕೋಬೇಕು ಅಥವಾ 50 ಆದಮೇಲೆ ಹಾಕಿಸ್ಕೋಬಾರ್ದು, ಆ ಥರ ಏನಾದರೂ ಇಲ್ಲ? ಏನು ಏಜ್ ಲಿಮಿಟ್ ಇಲ್ಲ. ನಾನು ಹೇಳ್ದಲ್ವಾ ನಿಮಗೆ, ಬರ್ತ್ ಟೈಮಿಂದನೂ ನಾವು ಹಾಕ್ತೀವಿ. ಕೆಲವು ಇದು ಹೆಪಟೈಟಿಸ್ ಬಿ ಪಾಸಿಟಿವ್ ಮದರ್ಸಿಗೆ ಆಟ್ ಬರ್ತಿಗೂ ಮಕ್ಕಳಿಗೂ ಹಾಕ್ತೀವಿ. ಎನಿ ಏಜ್ ಅಲ್ಲೂ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಮಾಡ್ಬೋದು. ಓಕೆ, ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ಹೆಪಟೈಟಿಸ್ ಬಿ. ಯಾಕೆ? ಬಿಕಾಸ್ ಇದು ಇನ್ಆಕ್ಟಿವೇಟೆಡ್ ವೈರಲ್ ಪಾರ್ಟಿಕಲ್ಸ್. ಇದು ಲೈವ್ ವೈರಸ್ ಅಲ್ಲ. ಕೋವಿಡ್ ಬಂದಾಗ ಅದು ಲೈವ್ ವೈರಸ್ ಇತ್ತು. ಸೊ ಲೈವ್ ವೈರಸ್ ಹಾಕುವಾಗ ರಿಸ್ಕ್ ಏನು? ನಾವು ವ್ಯಾಕ್ಸಿನ್ ಹಾಕ್ತಾ ಇದ್ದೀವಿ ಪ್ರಿವೆಂಟ್ ಮಾಡೋಕ್ಕೆ, ಆದರೆ ಅದು ಲೈವ್ ವೈರಸ್ ಹಾಕುವಾಗ ಪೇಷಂಟಿಗೂ ಅದು ಇನ್ಫೆಕ್ಷನ್ ಬರ್ಬೋದು. ಇಮ್ಯುನಿಟಿ ಸರಿ ಇಲ್ಲ ಅಂದರೆ, ಕಡಿಮೆ ಇದ್ದರೆ ಡೆಫಿನೆಟ್ಲಿ ರಿಸ್ಕ್ ಇರುತ್ತೆ. ಓಕೆ ರೈಟ್. ಅಲರ್ಜಿ ರಿಸ್ಕು ಜಾಸ್ತಿ ಇರುತ್ತೆ ಲೈವ್ ವ್ಯಾಕ್ಸಿನಲ್ಲಿ. ಇನ್ಆಕ್ಟಿವೇಟೆಡ್ ವೈರಲ್ ಪಾರ್ಟಿಕಲ್ ಇರುವಾಗ ಆ ರಿಸ್ಕ್ ಇರಲ್ಲ. ಸೊ ಎನಿ ಏಜ್ ಕ್ಯಾನ್ ಗೆಟ್ ವ್ಯಾಕ್ಸಿನೇಟೆಡ್. ಈ ವ್ಯಾಕ್ಸಿನಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅಂತ? ಯಾಕಂದರೆ ಮೋಸ್ಟ್ ಕಾಮನ್ ಆಗಿ ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೋಬೇಕು ಅಂದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂಥ ಒಂದಿಷ್ಟು ವಿಚಾರಗಳು ಹಬ್ಬಿದ್ವು. ಸೊ ಇದರಲ್ಲೂ ಕೂಡ ಡೌಟ್ಸ್ ಬರೋದು ಸಹಜ ಜನಗಳಿಗೆ, ಇದರಿಂದ ಸೈಡ್ ಎಫೆಕ್ಟ್ಸ್ ಏನಿರ್ಬೋದೇನೋ ಅನ್ನೋಂಥದ್ದು. ಸೊ ಏನಾದರೂ ಮಿತ್ಸ್ ಏನಾದರೂ ಇದೆಯಾ ಸರ್? ಹೇಗೆ ಹೇಳ್ತೀವಿ? ಇಲ್ಲ, ಇದು ವ್ಯಾಕ್ಸಿನ್ ಈಸ್ ಎಕ್ಸ್ಟ್ರೀಮ್ಲಿ ಸೇಫ್. ಹೆಪಟೈಟಿಸ್ ಬಿ ವ್ಯಾಕ್ಸಿನು ಸೇಫ್ ಇರೋದು ಬಿಕಾಸ್ ಆಫ್ ಅದು ವೈರಲ್ ಪಾರ್ಟಿಕಲ್ ಇದೆ, ಲೈವ್ ವೈರಸ್ ಇಲ್ಲ. ಕೋವಿಡಿಂದು mRNA ವ್ಯಾಕ್ಸಿನ್ ಇತ್ತು, ಅದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಇಟ್ ಈಸ್ ಅ ನ್ಯೂ ಟೈಪ್ ಆಫ್ ವೈರಸ್, ಇಟ್ ಈಸ್ ಅ ನ್ಯೂ ಟೈಪ್ ಆಫ್ ವ್ಯಾಕ್ಸಿನ್, ರೈಟ್. ಸೊ ಅದರದ್ದು ಇಫೆಕ್ಟ್ಸು, ಲಾಂಗ್ ಟರ್ಮ್ ಇಫೆಕ್ಟ್ಸು ಗೊತ್ತಿರಲಿಲ್ಲ ನಮಗೆ. ಯಾಕಂದರೆ ಆ ಸಿಚುವೇಶನಲ್ಲಿ ಪ್ಯಾಂಡಮಿಕ್ ಇತ್ತು, ಇಮಿಡಿಯೇಟ್ ಆಗಿ ಕೊಡಬೇಕಾಗಿತ್ತು. ಸೊ ವಿ ಕುಡ್ ನಾಟ್ ಗೆಟ್ ದ ಲಾಂಗ್ ಟರ್ಮ್ ಡೇಟಾ. ಆದರೆ ಹೆಪಟೈಟಿಸ್ ಬಿ ದು ಲಾಂಗ್ ಟರ್ಮ್ ಡೇಟಾ ಇಸ್ ವೆರಿ ವೆಲ್ ಡಿಸ್ಕ್ರೈಬ್ಡ್. ಸೊ ಇದು ಲಾಂಗ್ ಟರ್ಮ್ ಸೇಫ್ಟಿ ಇದೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಸೇಫ್, ಕ್ಯಾನ್ ಬಿ ಗಿವನ್ ಅಟ್ ಎನಿ ಏಜ್. ಓಕೆ. ಈಗ ಹೆಪಟೈಟಿಸ್ ಆಲ್ರೆಡಿ ಬಂದವರಿಗೆ ತಗೊಂಡ್ರೆ ಏನಾದರೂ ಮತ್ತೆ ಅಷ್ಟೊಂದು ಪ್ರಯೋಜನ ಇರುತ್ತೆ ಅದರಿಂದ? ಹೇಗೆ? ಇಲ್ಲ, ಹೆಪಟೈಟಿಸ್ ಬಿ ಬಂದವರಿಗೆ ಅಂದರೆ if they are already infected in the past or currently infected, ಅವರಿಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೊಡೋದು ಯೂಸ್ ಏನಿಲ್ಲ. ಓಕೆ ರೈಟ್. ಯಾಕೆ? ಬಿಕಾಸ್ ಬಾಡಿ ಇಸ್ ಆಲ್ರೆಡಿ ಡೆವಲಪ್ಡ್ ದ ಆಂಟಿಬಾಡೀಸ್. ಓಕೆ, ಆಂಟಿಬಾಡೀಸ್ ಇದೆ, ಅದು ಪೂರ್ತಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಅದು ಇಂಟಗ್ರೇಟ್ ಆಗಿದೆ. ಓಕೆ, ಸೊ ಈ ಸಿಚುವೇಶನಲ್ಲಿ ವೈರಸ್ ಇದು ಪಾರ್ಟಿಕಲ್ಸ್ ಕೊಟ್ರೇನು ಏನು ಪ್ರಯೋಜನ ಇಲ್ಲ. ಹಾಗಾಗಿ ಈಗ ಹೆಪಟೈಟಿಸ್ ಬಿ ಅಲ್ಲಿ ಅಲ್ಟಿಮೇಟ್ ಸ್ಟೇಜ್ ಅಂತ ಹೋದಾಗ, ಅಂದರೆ ಅದು ಅಗ್ರೆಸಿವ್ ಆಗಿ ಹೋಯ್ತು ಅಂತ ಹೇಳಿದಾಗ ಕ್ಯಾನ್ಸರ್ಗೂ ಕೂಡ ಕಾರಣ ಆಗಬಹುದು, ಲಿವರ್ ಸಿರೋಸಿಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಡಾಕ್ಟರ್, ಹಾಗಿದ್ರೆ ಈ ಹೆಪಟೈಟಿಸ್ನ ತಿಳ್ಕೊಳ್ಳೋದಕ್ಕೆ ಇರುವಂಥ ಟೆಸ್ಟ್ಗಳು ಯಾವುದೆಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಹೆಪಟೈಟಿಸ್ಗೆ ಎಲ್ಲ ವೈರಲ್ ಹೆಪಟೈಟಿಸ್ಗೆ ಬ್ಲಡ್ ಟೆಸ್ಟ್ ಇದೆ. ಸೊ ಅದು ಸಿರಾಲಜಿ ಟೆಸ್ಟು, ಅದು ಆ್ಯಂಟಿಬಾಡೀಸ್ ಚೆಕ್ ಮಾಡ್ತಾರೆ. ಓಕೆ ರೈಟ್. ಹೆಪಟೈಟಿಸ್ ಎದು, ಬಿ, ಸಿ ಆ್ಯಂಡ್ ಇ. ಓಕೆ, ಡಿಗೆ ಯೂಶ್ವಲಿ ನಾವು ಚೆಕ್ ಮಾಡಲ್ಲ, ಯಾಕಂದರೆ ಅದು ಐಸೋಲೇಟೆಡ್ ಆಗಿ ಬರಲ್ಲ. ಸೊ ಹೆಪಟೈಟಿಸ್ ಬಿ, ಸಿ ಆ್ಯಂಡ್ ಇಗೆ ಬ್ಲಡ್ ಟೆಸ್ಟ್ ಇರುತ್ತೆ. ಸೊ ಸ್ಕ್ರೀನಿಂಗ್ ಟೆಸ್ಟ್ ಮಾಡೋದು ಆಲ್ವೇಸ್ ಬೆಟರ್. ಸೊ ಸ್ಕ್ರೀನಿಂಗ್ ಟೆಸ್ಟ್ ಈಗ ಅದು ತುಂಬ ಕಾಮನ್ಲಿ ಅವೈಲೇಬಲ್ ಇದೆ. ಎಲ್ಲ ನಮ್ಮದು ಹೆಲ್ತ್ ಸ್ಕ್ರೀನು, ಕಾಂಪ್ರಿಹೆನ್ಸಿವ್ ಹೆಲ್ತ್ ಸ್ಕ್ರೀನ್, ಆ್ಯನ್ಯುವಲ್ ಹೆಲ್ತ್ ಚೆಕಪ್ಪಲ್ಲಿ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಚೆಕ್ ಮಾಡ್ತಾರೆ. ಹೆಪಟೈಟಿಸ್ ಎ, ಇ ಚೆಕ್ ಮಾಡಲ್ಲ, ಯಾಕಂದರೆ ಅದು ಯೂಶ್ವಲಿ ಸಿಮ್ಟಮ್ಸ್ ಇಲ್ಲ ಅಂದರೆ ಎನಿವೇ ನೆಗೆಟಿವ್ ಬರುತ್ತೆ. ಸಿಮ್ಟಮ್ಸ್ ಇದ್ದಾಗ ಮಾತ್ರ ಪಾಸಿಟಿವ್ ಬರೋದು, ಯಾಕಂದರೆ ಅದು ಅಕ್ಯೂಟ್ ಹೆಪಟೈಟಿಸ್ ಮಾತ್ರ, ಕ್ರಾನಿಕ್ ಆಗಲ್ಲ, ರೈಟ್. ಸೊ ಎ ಸಿಮ್ಟಮ್ಯಾಟಿಕ್ ಅಂದರೆ ಏನು ತೊಂದರೆ ಇಲ್ದವರು ಅವರಿಗೆ ಸ್ಕ್ರೀನ್ ಮಾಡಬೇಕಂದ್ರೆ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಮಾಡಬೇಕು. HBsAg ಅಂತ ಟೆಸ್ಟ್ ಬರುತ್ತೆ ಹೆಪಟೈಟಿಸ್ ಬಿಗೆ. HCV ಆ್ಯಂಟಿಬಾಡಿ ಬರುತ್ತೆ ಹೆಪಟೈಟಿಸ್ ಸಿಗೆ. ಓಕೆ, ಇದೆರಡು ಚೆಕ್ ಮಾಡಿದರೆ ಏನಾದರೂ ಪಾಸಿಟಿವ್ ಇದ್ದರೆ
ಅದರದ್ದು ನೆಕ್ಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಾವು ಈ ಟೆಸ್ಟ್ ಮಾಡ್ತೀವಿ. ಅದರದ್ದು HBV DNA ಅಂತ ಮಾಡ್ತೀವಿ, ಲಿವರ್ ಫಂಕ್ಷನ್ ಟೆಸ್ಟ್ ನೋಡ್ತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ ಹೊಟ್ಟೆದು ಲಿವರ್ ನೋಡೋಕ್ಕೆ. ಸೇಮ್ ಥಿಂಗ್ HCVಗೆ HCV RNA ಮಾಡ್ತೀವಿ. ಅಲಾಂಗ್ ವಿತ್ ದಟ್ ಸೇಮ್ ಲಿವರ್ ಫಂಕ್ಷನ್ ಟೆಸ್ಟ್ ಆ್ಯಂಡ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಮಾತ್ರ ವಿ ವಿಲ್ ಥಿಂಕ್ ಅಬೌಟ್ ಟ್ರೀಟ್ಮೆಂಟ್. ಓಕೆ, ನೆಕ್ಸ್ಟ್ ಹಾಗಿದ್ರೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಅಗೇನ್ ಅದು ಟೈಪ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ನೀವು ಹೇಳಿದ್ರಿ ಅದು ವೈರಲ್ ಆಗಿರ್ಬೋದು ಅಥವಾ ಆಲ್ಕೋಹಾಲಿಕ್ ಆಗಿರಬಹುದು. ಸೊ ಟ್ರೀಟ್ಮೆಂಟ್ ಹೇಗಿರುತ್ತೆ? ಸೊ ಫಸ್ಟ್ ವೈರಲ್ ಬಗ್ಗೆ ಮಾತಾಡೋಣ. ವೈರಲಲ್ಲಿ ಹೆಪಟೈಟಿಸ್ A ಈ ಟ್ರೀಟ್ಮೆಂಟ್ ಇಸ್ ಸೇಮ್. ಅಂದರೆ ಅದು ಸೆಲ್ಫ್ ಲಿಮಿಟಿಂಗ್ ಡಿಸೀಸು, ಅದಕ್ಕಷ್ಟೇ ಕಡಿಮೆ ಆಗೋದು ಕಾಯಿಲೆ. ಸೊ ಅದಕ್ಕೆ ನಾವು ಜಸ್ಟ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡ್ತೀವಿ ಆ್ಯಂಡ್ ಕಾಂಪ್ಲಿಕೇಶನಿಗೆ ನೋಡ್ತೀವಿ. ಏನು ಕಾಂಪ್ಲಿಕೇಶನ್ ಆಗ್ಬೋದು? ರೇರ್ಲಿ ಲಿವರ್ ಫೇಲಿಯರ್ ಆಗೋದು ಚಾನ್ಸಸ್ ಇರುತ್ತೆ. ಇದಕ್ಕೆ ಅಕ್ಯೂಟ್ ಲಿವರ್ ಫೇಲಿಯರ್ ಅಂತ ಹೇಳ್ತೀವಿ. ಓಕೆ, ಹೆಪಟೈಟಿಸ್ A ಆ್ಯಂಡ್ E ಎರಡು. ಇದಲ್ಲಿ ಪ್ರೆಗ್ನೆಂಟ್ ವಿಮೆನಲ್ಲಿ ಜಾಸ್ತಿ ರಿಸ್ಕ್ ಇರುತ್ತೆ. ಎದಲ್ಲಿ ಯಾರಿಗಾದರೂ ಆಗ್ಬೋದು, ಆದರೆ ತುಂಬ ರೇರ್ ಕಾಂಪ್ಲಿಕೇಶನ್ನು. ಲೆಸ್ ದೆನ್ 5% ಚಾನ್ಸ್ ಇರುತ್ತೆ ಅಕ್ಯೂಟ್ ಲಿವರ್ ಫೇಲಿಯರಿಗೆ ಹೆಪಟೈಟಿಸ್ A ಪೇಷಂಟ್ಸಲ್ಲಿ. ಸೊ ಅದು ನಾವು ಸ್ವಲ್ಪ ಗಮನಿಸಬೇಕು, ಟೆಸ್ಟ್ ಮಾಡಬೇಕು, ನೋಡಬೇಕು. ಎವ್ರಿ 2-3 ಡೇಸ್ ಚೆಕ್ ಮಾಡಿ ನೋಡಬೇಕು ಏನಾದರೂ ಕಾಂಪ್ಲಿಕೇಶನ್ಗೆ ಹೋಗ್ತಾ ಇದೆಯಾ ಇಲ್ಲ ಅಂತ. ಒನ್ಸ್ ವಿ ಕ್ರಾಸ್ ಓವರ್ ಟು ಫೇಸ್ 3, ನಾನು ಹೇಳಿದ ಪ್ರಕಾರ ಅಕ್ಯೂಟ್ ಹೆಪಟೈಟಿಸಲ್ಲಿ ಫೇಸ್ 3 ಇರುತ್ತೆ, ರಿಕವರಿ ಫೇಸ್. ಆ ಫೇಸಲ್ಲಿ ಕಾಂಪ್ಲಿಕೇಶನ್ ಏನು ಬರಲ್ಲ. ಇಟ್ ಈಸ್ ಯೂಶಲಿ ಸ್ಮೂತ್ ಸೇಲಿಂಗ್, ಸ್ಲೋಲಿ ರಿಕವರಿ ಆಗ್ತಾ ಹೋಗುತ್ತೆ. ಸೊ ಹೆಪಟೈಟಿಸ್ B ಆ್ಯಂಡ್ Cಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರುತ್ತೆ. ಹೆಪಟೈಟಿಸ್ Bಗೆ ಮೆಡಿಸಿನ್ಸ್ ಇರುತ್ತೆ, ಟ್ಯಾಬ್ಲೆಟ್ಸ್ ನಾವು ಕೊಡ್ತೀವಿ. ಯೂಶಲಿ ಇದು ಅಕ್ಯೂಟ್ ರೆಪ್ಲಿಕೇಟಿವ್, ಅಂದರೆ HBV DNA ಜಾಸ್ತಿ ಇರುವಾಗ ಅಕ್ಯೂಟ್ ಅವ್ರದ್ದು ಲಿವರ್ಗೆ ತೊಂದರೆ ಆಗ್ತಾಯಿದೆ, ಲಿವರ್ಗೆ ಡ್ಯಾಮೇಜ್ ಆಗ್ತಾಯಿದೆ. ಆ ಸಿಚುವೇಷನಲ್ಲಿ ಹೆಪಟೈಟಿಸ್ B ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ಇದು ಮೆಡಿಸಿನ್ಸ್ ಒಂದು ಸಲ ಸ್ಟಾರ್ಟ್ ಮಾಡಿದರೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇರುತ್ತೆ. 2 to 3 years ಮಿನಿಮಮ್ ಇರುತ್ತೆ. ನನ್ನ ಪ್ರಕಾರ ಲಾಟ್ ಆಫ್ ಪೀಪಲ್ ವಿಲ್ ರಿಕ್ವೈರ್ ದ ಟ್ರೀಟ್ಮೆಂಟ್ ಲೈಫ್ ಲಾಂಗ್. ಹೆಪಟೈಟಿಸ್ C ಇದು ಟ್ರೀಟ್ಮೆಂಟ್ ಇರೋದು ಟ್ಯಾಬ್ಲೆಟ್ಸೇ. ಈಗ ಮುಂಚೆ ಇಂಜೆಕ್ಷನ್ ಇತ್ತು, ಈಗ ಟ್ಯಾಬ್ಲೆಟ್ಸೇ ಇದೆ. ಯೂಶ್ವಲಿ 3 month ಕೋರ್ಸ್ ಇರುತ್ತೆ. ಅದು ನಾವು ನೋಡ್ತೀವಿ ಹೆಪಟೈಟಿಸ್ C ಯಾವ ಪ್ರಕಾರ ಇದೆ ಅಂತ. ಅದು ಪ್ರಕಾರ ಮೆಡಿಸಿನ್ಸ್ ಕೊಡ್ತೀವಿ. ಒಂದೇ ಟ್ಯಾಬ್ಲೆಟು 3 monthsಗೆ ಕಂಟಿನ್ಯೂಸ್ ತೊಗೊಳ್ಳೋದು. 90 to 95% ಕ್ಯೂರ್ ರೇಟ್ ಇರುತ್ತೆ. ಅಕಸ್ಮಾತ್ ಕ್ಯೂರ್ ಆಗಿಲ್ಲ ಅಂದರೆ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಇರುತ್ತೆ. ವಿತ್ ದಟ್ ಯೂಶಲಿ ಹೆಪಟೈಟಿಸ್ C ಕ್ಲಿಯರ್ ಆಗುತ್ತೆ. ಓಕೆ, ಇದರಲ್ಲಿ ಸರ್ಜರಿ ಅನ್ನೋ ಥರದ್ದು ಏನಾದರೂ ಇರುತ್ತಾ? ಸರ್ಜರಿ ಮಾಡಬೇಕು ಅಥವಾ ಬರೀ ಮೆಡಿಸಿನಿಂದನೇ ಕ್ಯೂರ್ ಆಗುತ್ತೆ ಹಾಗೇನು? ಸರ್ಜರಿ ಮಾಡೋದು ಯೂಶಲಿ ಇದು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನು ಆಫ್ಟರ್ ಲಿವರ್ ಸಿರೋಸಿಸ್ ಸೆಟ್ ಇನ್. ಅಂದರೆ ಲಿವರ್ಗೆ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ರೈಟ್? ಸೊ ಲಿವರ್ದು ಕೆಲಸ ಮಾಡೋದು ಕಡಿಮೆ ಆಗಿದೆ. ಸೊ ಆ ಸಿಚುವೇಷನಲ್ಲಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ವೈರಲ್ ಹೆಪಟೈಟಿಸ್ B ಆ್ಯಂಡ್ C ಒಂದು ಕಾರಣ ಇದೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗೆ. ಆ್ಯಂಡ್ ಲಿವರ್ ಕ್ಯಾನ್ಸರ್ ಇರುವಾಗಲೂ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಲಿವರ್ ಕ್ಯಾನ್ಸರ್ ಅಂದರೆ ಲಿವರ್ದು ಗಂಟಿರುತ್ತೆ, ಅದು ಎಷ್ಟು ಸೈಜ್ ಇದೆ, ಎಷ್ಟು ನಂಬರ್ ಇದೆ, ರಕ್ತನಾಳ ಎಲ್ಲ ಕ್ಲಿಯರ್ ಇದ್ದರೆ ಎಲ್ಲ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಅದು ಪೂರ್ತಿ ಕ್ಯೂರು ಅಚೀವ್ ಮಾಡ್ಬೋದು, ಕ್ಯಾನ್ಸರಿಗೂ ಪ್ಲಸ್ ಲಿವರ್ ಸಿರೋಸಿಸ್ಗೂ. ಓಕೆ, ಸೊ ಮೆಡಿಸಿನನ್ನು ಎಷ್ಟು ಟೈಮ್ ತಗೋಬೇಕಾಗುತ್ತೆ? ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಎಷ್ಟು ಹೋಗುತ್ತೆ ಡಾಕ್ಟರ್? ನೀವು ಹೇಳಿದ್ರಿ ಯಾಕಂದ್ರೆ ಲೈಫ್ ಲಾಂಗ್ ಕೂಡ ತಗೋಬೇಕಾಗುತ್ತೆ ಅಂತ. ಹೆಪಟೈಟಿಸ್ Bಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಬೇಕು. ಯಂಗರ್ ಪೇಷಂಟ್ಸಿಗೆ ನಾವು 2 to 3 years ಕೊಡ್ತೀವಿ ಆ್ಯಂಡ್ ದೆನ್ ವಿ ವೇಟ್ ಆ್ಯಂಡ್ ಸಿ. ಕೆಲವು ಸಲ ಮೆಡಿಸಿನ್ ಸ್ಟಾಪ್ ವಿತ್ಡ್ರಾನ್ ಮಾಡ್ಬೋದು, ಬಟ್ ವಿತ್ಡ್ರಾ ಮಾಡುವಾಗ ಸ್ಲೈಟ್ ರಿಸ್ಕ್ ಆಫ್ ಕ್ಯಾನ್ಸರ್ ಇನ್ ದ ಫ್ಯೂಚರ್ ಇರುತ್ತೆ. ಸೊ ನಾವು ಹೇಳಿಬಿಟ್ಟು ನಾವು ನೋಡ್ತೀವಿ, ಕ್ಲೋಸ್ ಫಾಲೋಅಪಲ್ಲಿ ಇಡ್ತೀವಿ. ಎವ್ರಿ 3 to 6 months ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆ ಥರ ಏನಾದರೂ ಬ್ಲಡ್ ಟೆಸ್ಟಲ್ಲಿ ವ್ಯತ್ಯಾಸ ಬರ್ತಾ ಇದ್ದರೆ ಇಮ್ಮಿಡಿಯೇಟ್ಲಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಓಲ್ಡರ್ ಇಂಡಿವಿಜುವಲ್ಸಲ್ಲಿ ಎಸ್ಪೆಷಲಿ ಡಯಾಬಿಟಿಕ್ಸು, ಸ್ವಲ್ಪ ಬೇರೆ ಕಾಯಿಲೆ ಇರೋದು, ಅವ್ರಿಗೆ ಲಿವರ್ಗೆ ಆಲ್ರೆಡಿ ಡ್ಯಾಮೇಜ್ ಆಗಿರೋದು, ಅವ್ರಿಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಹೆಪಟೈಟಿಸ್ C ಪೇಷಂಟ್ಸಲ್ಲಿ ನಾವು 3 months ಕೋರ್ಸ್ ಇರುತ್ತೆ. ಟ್ಯಾಬ್ಲೆಟ್ಸು 3 months ತೊಗೊಂಡು ಟೆಸ್ಟ್ ಮಾಡ್ತೀವಿ. ನೆಗೆಟಿವ್ ಇದ್ದರೆ ಇನ್ನೊಮ್ಮೆ ಮಾಡೋದು ಅವಶ್ಯ ಇಲ್ಲ. ಸೊ ಕಾರಣದಲ್ಲಿ ನೀವು ಮಾತಾಡ್ತಾ ಆಗಲೇ ಹೇಳಿದ್ರಿ ವೈರಲ್ ಒಂದನ್ನು ಬಿಟ್ಟು ಆಲ್ಕೋಹಾಲ್, ಅದರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಟ್ಯಾಬ್ಲೆಟ್ಸನ್ನು ತಗೊಳ್ಳೋದು ಅಥವಾ ಮೆಡಿಸಿನ್ಸನ್ನು ತಗೊಳ್ಳೋದು ಅಂತ. ಇವಾಗ ಒಂದು ಭಯ ಶುರು ಆಗೇ ಆಗುತ್ತೆ ಅಥವಾ ಒಂದು ಡೌಟ್ ಬರುತ್ತೆ. ಈಗ ಯಾರಿಗಾದರೂ ಒಂದು ಪರ್ಸನಿಗೆ ಆ ಥರ ಟ್ಯಾಬ್ಲೆಟ್ಸ್ ತಗೊಂಡೇ ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ಮತ್ತೆ ಎಗೇನ್ ಟ್ರೀಟ್ಮೆಂಟ್ ಅಂತ ಹೋದಾಗ ಡಾಕ್ಟರ್ ಟ್ಯಾಬ್ಲೆಟೇ ಕೊಡ್ತಾರೆ, ಹೇಗೆ ಅನ್ನೋದು ಒಂದು ಕ್ವೆಶನ್ ಬರುತ್ತೆ. ಸೊ ಏನು ಹೇಳ್ತೀರಾ? ಸೊ ಇದು ಎಲ್ಲ ಟ್ಯಾಬ್ಲೆಟ್ಗೆ ಇದು ಲಿವರ್ ಪ್ರಾಬ್ಲಮ್ ಬರೋದು, ಹೆಪಟೈಟಿಸ್ ಬರೋದು ಅಂತ ಅಲ್ಲ. ಕೆಲವು ಮಾತ್ರೆ ಇದೆ,
ಪೇನ್ ಕೆಲವು ಕಿಲ್ಲರ್ಸ್ drugs. ಕಾರಣ ಆಗಬಹುದು ಸರ್? ಒಂದು ಪಾಸಿಬಿಲಿಟಿ ಇದೆ, ರೇರ್ಲಿ ಇಟ್ ಈಸ್ ಪೇನ್ ಕಿಲ್ಲರ್ಸ್, ಬಟ್ ಮೋರ್ ಕಾಮನ್ಲಿ ನಾವು ನೋಡೋದು ಟಿ ಬಿ ಮೆಡಿಸಿನ್ಸ್ ಇಂದ. ಓಕೆ. ಸೊ ಟಿ ಬಿ ಮೆಡಿಸಿನ್ಸ್ ಇಂದ ನಾರ್ಮಲಿ ಆ ಟಿ ಬಿ ಮೆಡಿಸಿನ್ಸ್ ನಾವು ಕೊಡೋದು 6 months ಕಂಟಿನ್ಯೂಸ್ ಟ್ಯಾಬ್ಲೆಟ್ಸ್ ಇರುತ್ತೆ, ರೈಟ್. ಇನಿಷಿಯಲಿ 4 ಟ್ಯಾಬ್ಲೆಟ್ ಇರುತ್ತೆ, ಅದರಲ್ಲಿ 4 ಟ್ಯಾಬ್ಲೆಟಲ್ಲಿ 3 ಟ್ಯಾಬ್ಲೆಟು ಲಿವರ್ ಟಾಕ್ಸಿಕ್ ಇದೆ, ರೈಟ್. ಸೊ ಎಲ್ಲ ಪೇಷಂಟ್ ಟಿ ಬಿ ಇದು ಪೇಷಂಟು ಇದು ಟ್ಯಾಬ್ಲೆಟ್ ಕೊಟ್ಟಾಗ ಲಿವರ್ಗೆ ಪ್ರಾಬ್ಲಮ್ ಆಗುತ್ತಂತ ಅಲ್ಲ, ಕೆಲವು ಪೇಷಂಟ್ಸಲ್ಲಿ ಮಾತ್ರ ಆಗುತ್ತೆ. ಸೊ ಅದು ಫಸ್ಟ್ 2 weeksಲ್ಲಿ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಲಿವರ್ ಫಂಕ್ಷನ್ಸಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದು ಟಿ ಬಿ ಮೆಡಿಸಿನ್ ನಾವು ಚೇಂಜ್ ಮಾಡ್ತೀವಿ. ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಇರುತ್ತೆ, ಲಿವರ್ ಸೇಫ್ ಮೆಡಿಸಿನ್ಸ್ ಇರುತ್ತೆ. ಫಸ್ಟ್ ಲೈನ್ ಕೊಡೋದು ಫಸ್ಟ್ 4 drugs ಟಿ ಬಿಗೆ ಮೋಸ್ಟ್ ಇಫೆಕ್ಟಿವ್ ಮೆಡಿಸಿನ್ಸು. ಅದಕ್ಕೆ ನಾವು ಎಲ್ಲ ಪೇಷಂಟ್ಗೆ ಫಸ್ಟ್ 4 ಕೊಡೋದು. ಪ್ರಾಬ್ಲಮ್ ಇದ್ದರೆ, ಲಿವರ್ಗೆ ಪ್ರಾಬ್ಲಮ್ ಆಗ್ತಾ ಇದ್ದರೆ ಮಾತ್ರ ನಾವು ಚೇಂಜ್ ಮಾಡೋದು. ಓಕೆ. ಇದು ಬಿಟ್ಟು ಬೇರೆ ನಾವು ಕಾಮನ್ಲಿ ನೋಡೋದು ಯಾವ ಮಾತ್ರೆ ಅದು ಆಯುರ್ವೇದಿಕ್ಕಿಂದ ಬರ್ತಾ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಓಕೆ, ರೈಟ್. ಬಿಕಾಸ್ ಯಾವುದು ಅದರಲ್ಲಿ ಅದು ಯಾವ ಕಾಂಪೌಂಡು ಲಿವರ್ ಟಾಕ್ಸಿಕ್ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಓಕೆ, ರೈಟ್. ಬಟ್ ನಾವು ನೋಡ್ತಾ ಇದ್ದೀವಿ ಎಲ್ಲ ಅಂದರೆ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಅನ್ಸೇಫ್ ಅಂತ ಅಲ್ಲ. ಕೆಲವು ಮಾತ್ರೆ ಡೆಫಿನೆಟ್ಲಿ ಆಗ್ತಾ ಇದೆ, ಲಿವರ್ಗೆ ಡ್ಯಾಮೇಜ್ ಆಗ್ತಾ ಇದೆ. ಆ್ಯಂಡ್ ಎಲ್ಲ ಪೇಷಂಟಿಗೆ ಆಗ್ತಾ ಇಲ್ಲ, ಸೇಮ್ ಥಿಂಗ್, ಕೆಲವು ಪೇಷಂಟಿಗೆ ಮಾತ್ರ. ಸೊ ಟೇಕ್ ಹೋಮ್ ಮೆಸೇಜಸ್, ಏನಾದರೂ ಮೆಡಿಸಿನ್ ತೊಗೊಂಡಾಗ, ಎಸ್ಪೆಷಲಿ ಲಾಂಗ್ ಟರ್ಮ್ ಮೆಡಿಸಿನ್ ತೊಗೊಂಡಾಗ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಲೇಬೇಕು. ಎವ್ರಿ ಮಂತ್ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಬಿಟ್ಟು ಏನಾದರೂ ವ್ಯತ್ಯಾಸ ಇದ್ದರೆ ಆ ಮೆಡಿಸಿನ್ ಸ್ಟಾಪ್ ಮಾಡಬೇಕು. ಓಕೆ ಓಕೆ. ಈಗ ಕೆಲವರು ತಾವಾಗಿ ಹೋಗಿ ಮೆಡಿಕಲಿಂದ ಟ್ಯಾಬ್ಲೆಟ್ಸನ್ನು ತಗೋತಾರೆ, ಅದನ್ನು ಓವರ್ ದ ಕೌಂಟರ್ ಮೆಡಿಸಿನ್ ಅಂತ ಹೇಳ್ತಾರೆ. ಅದರಿಂದ ಎಫೆಕ್ಟ್ ಆಗ್ಬೋದು. ಅಥವಾ ಕೆಲವರು ಗ್ಯಾಸ್ಟ್ರಿಕ್ಕಿಗೆ ಪದೇ ಪದೇ ಟ್ಯಾಬ್ಲೆಟ್ ತಗೋತಾರೆ, ತಲೆನೋವಾಯಿತು ಅಂತ ಹೇಳಿದಾಗ ಪೇನ್ ಕಿಲ್ಲರ್ಸ್ ತಾವಾಗೇ ಹೋಗಿ ತಗೋತಾರೆ, ಹಾಸ್ಪಿಟಲ್ಗೇನೂ ಹೋಗೋದಿಲ್ಲ. ಸೊ ಇದೇನಾದರೂ ಎಫೆಕ್ಟ್ ಆಗ್ಬೋದು ಸರ್? ಈ ಥರದ ಮಿಸ್ಟೇಕ್ಸ್ ಏನಾದರೂ ಕಾರಣ? ಇದು ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಲಾಂಗ್ ಟರ್ಮಲ್ಲಿ ಲಿವರ್ಗೆ ಡೆಫಿನೆಟ್ಲಿ ಸ್ಟ್ರೈನ್ ಬರುತ್ತೆ. ಯಾಕೆ? ಈಗ ನಾವು ಏನಾದರೂ ಮೆಡಿಸಿನ್ ತೊಗೊಂಡಾಗ ಬಾಡಿಲಿ ಅದು ಮೆಡಿಸಿನ್ನು ಟಾಕ್ಸಿಕ್ ಇರುತ್ತೆ, ಓಕೆ, ರೈಟ್. ಅದು ಡಿಟಾಕ್ಸಿಫೈ ಮಾಡೋದು ಲಿವರು, ಓಕೆ, ಮತ್ತು ಅದು ಬಾಡಿಯಿಂದ ಹೊರಗಡೆ ಹಾಕೋದು ಇದರ ಪಿತ್ತಿಂದ, ಇಲ್ಲಾಂದರೆ ಯೂರಿನಿಂದ, ಓಕೆ, ರೈಟ್. ಸೊ ಇದು ಎರಡು ಇದು ರೂಟ್ ಆಫ್ ಎಕ್ಸ್ಕ್ರೀಷನ್ ಇರುತ್ತೆ ಎಲ್ಲ ಮೆಡಿಸಿನ್ಸಿಗೆ. ಅದಕ್ಕೆ ನೀವು ನೋಡಿದರೆ ಎಲ್ಲ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ ನೋಡಿದರೆ ಲಿವರ್ ಇರುತ್ತೆ, ಕಿಡ್ನಿ ಇರುತ್ತೆ, ಎರಡು ಡ್ಯಾಮೇಜ್ ಆಗ್ಬೋದು. ಸೊ ಓವರ್ ದ ಕೌಂಟರ್ ಮೆಡಿಸಿನ್ ಅಬ್ಯೂಸ್ ಮಾಡುವಾಗ ಇದು ಲಿವರ್ ಆ್ಯಂಡ್ ಕಿಡ್ನಿಗೆ ಸ್ಟ್ರೈನ್ ಬರ್ತಾ ಇದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಲಾಂಗ್ ಟರ್ಮ್ ಏನಾದರೂ ಮೆಡಿಸಿನ್ ತೊಗೊಂಡ್ರೆ ಒಳ್ಳೇದಲ್ಲ. ಸೊ ವಿ ಹ್ಯಾವ್ ಟು ಬಿ ಕಾಷಿಯಸ್. ನಾನ್ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಕೂಡ ಕಾರಣ ಆಗ್ಬೋದು ಹೆಪಟೈಟಿಸ್ಗೆ. ಹಾಗಾದ್ರೆ ಒಬೇಸಿಟಿ ಮತ್ತೆ ಇದಕ್ಕೆ ಹೇಗೆ ಕನೆಕ್ಷನ್ಸ್ ಇದೆ? ನಮ್ಮ ಲೈಫ್ ಸ್ಟೈಲ್ ಹೇಗೆ ಕನೆಕ್ಟ್ ಆಗುತ್ತೆ ಹೆಪಟೈಟಿಸ್ ಅಂತ ಬಂದಾಗ? ಸೊ ಇದಕ್ಕೆ ನಾವು ಇದು ನಾನ್ ಆಲ್ಕಹಾಲಿಕ್ ಸ್ಟಿಯಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ. ಅದು ಆ್ಯಕ್ಚುಲಿ ಈಗ ಚೇಂಜ್ ಆಗಿದೆ, ಟರ್ಮಿನಾಲಜಿ ಚೇಂಜ್ ಆಗಿದೆ. ಈಗ ನಾವು ಅದು ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಟೋ ಹೆಪಟೈಟಿಸ್ ಆರ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಏನು ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಂದರೆ ಏನು? ನಮ್ಮದು ಇನ್ಸುಲಿನ್ ಬಾಡಿಯಲ್ಲಿ ಸರಿ ಕೆಲಸ ಮಾಡ್ತಾ ಇಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ. ಅದರಿಂದ ಮೆಟಬಾಲಿಕ್ ಕಾಯಿಲೆಗಳಿಗೆ ಜಾಸ್ತಿ ರಿಸ್ಕ್ ಇರುತ್ತೆ. ಅದರಲ್ಲಿ ಶುಗರ್ ಬರ್ಬೋದು, BP ಬರ್ಬೋದು, ಕೊಲೆಸ್ಟ್ರಾಲ್ದು ಜಾಸ್ತಿ ಹೆಚ್ಚು ಕಮ್ಮಿ ಆಗ್ಬೋದು, ಫೈನಲಿ ವೇಟ್ ಗೇನು ಆಗ್ಬೋದು, ಆ್ಯಂಡ್ ಫ್ಯಾಟಿ ಲಿವರ್. ಓಕೆ, ರೈಟ್. ಸೊ ಇದು ಎಲ್ಲ 5 ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್. ಓಕೆ, ರೈಟ್. ಸೊ ವೇಟ್ ಗೇನ್ ಇರೋದವರು, ಒಬೀಸ್ ಇರೋದವ್ರಿಗೆ ಫ್ಯಾಟಿ ಲಿವರ್ ಬರೋದು ಚಾನ್ಸ್ ಜಾಸ್ತಿ ಇರುತ್ತೆ. ನಾಟ್ ಓನ್ಲಿ ದ್ಯಾಟ್, ಫ್ಯಾಟಿ ಲಿವರ್ದು ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಫಸ್ಟ್ ಪ್ಲೇನ್ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ, ಸೆಕೆಂಡು ಸ್ಟಿಯಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ. ಈ ಸಿಚುವೇಷನಲ್ಲಿ ಲಿವರ್ ಸ್ವೆಲ್ಲಿಂಗ್ ಆಗುತ್ತೆ, ಲಿವರ್ಗೆ ಇನ್ಫ್ಲಮೇಷನ್ ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ. ಫೈನಲಿ ಲಿವರ್ ಡ್ಯಾಮೇಜ್ ಜಾಸ್ತಿ ಆಗಿ ಸಿರೋಸಿಸ್ ಆಗುತ್ತೆ. ಸಿರೋಸಿಸ್ ಆದಮೇಲೆ ಲಿವರ್ ಕ್ಯಾನ್ಸರು ಆಗುತ್ತೆ. ಹೆಪಟೈಟಿಸ್ ಬಿ ನಾನು ಹೇಳಿದ್ದೆ ಡಸಂಟ್ ನೀಡ್ ಸಿರೋಸಿಸ್ ಫಾರ್ ಲಿವರ್ ಕ್ಯಾನ್ಸರ್. ಇನ್ನೊಂದು ಕಾರಣ ಇರೋದು ಫ್ಯಾಟಿ ಲಿವರ್. ಫ್ಯಾಟಿ ಲಿವರಲ್ಲೂ ನಾವು ನೋಡಿದ್ದೀವಿ ಡಿರೆಕ್ಟ್ಲಿ ಲಿವರ್ ಕ್ಯಾನ್ಸರ್ ಆಗೋದು ಚಾನ್ಸಸ್ ಇರುತ್ತೆ. ಆ ಎಲ್ಲ ಸ್ಟೇಜ್ ನಾನು ಹೇಳಿದ್ದು ಕರೆಕ್ಟ್ ಸ್ಟೇಜ್ ವೈಸ್ ಹೋಗೋದು ಅವಶ್ಯ ಇಲ್ಲ, ಡೈರೆಕ್ಟ್ ಆಗಿ ಕ್ಯಾನ್ಸರ್ ಬರ್ಬೋದು. ಓಕೆ. ಸೊ ಈ ಟೈಮಲ್ಲಿ ಆಹಾರದ ಪಥ್ಯ ಏನಾದರೂ ಮಾಡಬೇಕು? ಈಗ ಹೆಪಟೈಟಿಸ್ ಬಂತು ಒಂದು ಪರ್ಸನ್ಗೆ ಅಂತ ಹೇಳಿದಾಗ ನೀವು ಹೇಳ್ತೀರಾ ಇಂಥದ್ದೇ ಫುಡ್ ತಿನ್ನಬೇಕು, ಇಂಥದ್ದನ್ನ ಅವಾಯ್ಡ್ ಮಾಡಬೇಕು, ಸ್ಪೆಷಲಿ ನಾನ್ ವೆಜ್ ಅನ್ನ ಅವಾಯ್ಡ್ ಮಾಡಬೇಕು, ರೆಡ್ ಮೀಟ್, ಈ ಥರದ್ದು ಏನಾದರೂ ಇದೆಯಾ? ಹೇಗೆ? ಸೊ ಇದು ನೀವು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಬಗ್ಗೆ ಕೇಳ್ತಾ ಇದ್ದೀರಾ? ಯಾ. ಸೊ ಇದರಲ್ಲಿ ನಾವು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಇಸ್ ದ ಟ್ರೀಟ್ಮೆಂಟ್. ಇದಕ್ಕೆ ಏನು ಟ್ಯಾಬ್ಲೆಟ್ ಇಲ್ಲ. ಟ್ಯಾಬ್ಲೆಟ್ ನಾವು ಕೊಡೋದು ಈಸ್ ಮೋರ್ ಆ್ಯಸ್ ಅ ಆ್ಯನ್ಸಿಲರಿ ಟ್ರೀಟ್ಮೆಂಟ್. ಅಂದರೆ ನಾವು ಏನಾದರೂ ಕಾಂಪ್ಲಿಕೇಶನ್ ಆಗ್ತಾಯಿದೆ, ಲಿವರ್ ಸ್ವೆಲ್ಲಿಂಗ್ ಆಗಿದೆ, ಆ ಸಿಚುವೇಷನಲ್ಲಿ ಕೊಡ್ತೀವಿ. ಬಟ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇಸ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್. ಡಯಟ್ ಆ್ಯಂಡ್ ಲೈಫ್ ಸ್ಟೈಲಲ್ಲಿ ನಾನು 5
ವರ್ಟಿಕಲ್ಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಒಂದು ಡಯಟ್. ಫಸ್ಟು ಡಯಟ್ ಅಂದರೆ ನಾವು ಇದು ಫ್ಯಾಟಿ ಲಿವರ್ ಸಂಬಂಧ ಡಯಟ್ ಅಂದರೆ ಫ್ರೈಡ್ ಐಟಮ್ಸು, ಆಯಿಲಿ ಫುಡ್ಡು ಸ್ವಲ್ಪ ಕಡಿಮೆ ಮಾಡಬೇಕು. ಬಟ್ ಮೇನ್ ಎನಿಮಿ ಇಸ್ ಸ್ವೀಟ್ಸ್. ಸೊ ಶುಗರ್ ಇರೋದು ಫುಡ್ ಐಟಮ್ಸು ನಾವು ಪೂರ್ತಿ ಸ್ಟಾಪ್ ಮಾಡಬೇಕು. ಸೆಕೆಂಡು ಕಾರ್ಬೋಹೈಡ್ರೇಟ್ಸ್ ಅಂತ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು, ನಮ್ಮದು ಗ್ರೇನ್ಸು, ರೈಸು, ಚಪಾತಿ, ರಾಗಿ ಅದೆಲ್ಲ. ಸೊ ಅದು ನಾವು ಕಡಿಮೆ ಮಾಡಬೇಕು. ಪ್ರೋಟೀನ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಪ್ರೋಟೀನ್ಸ್ ಇರೋದು ಲೀನ್ ಮೀಟ್ ಪ್ರೋಟೀನ್ಸ್ ಜಾಸ್ತಿ, ಆರ್ ಎಗ್ಸ್, ಆರ್ ದಾಲ್ಸ್, ಪಲ್ಸಸ್, ಪನೀರ್, ಇದೆಲ್ಲ ನಾವು ಸ್ವಲ್ಪ ಜಾಸ್ತಿ ಮಾಡಬೇಕು ಫುಡ್ಡಲ್ಲಿ. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಬೇಕು. ದ್ಯಾಟ್ ಈಸ್ ಸೆಕೆಂಡ್. ಫೈನಲಿ ಇದು ನಾವು ಫುಡ್ಡಲ್ಲಿ ಈ ಪ್ರಾಸೆಸ್ಡ್ ಫುಡ್, ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಡು ನಾವು ಪೂರ್ತಿ ಅವಾಯ್ಡ್ ಮಾಡಬೇಕು. ಪ್ರಾಸೆಸ್ಡ್ ಅಂದರೆ ಏನು, ಮಾಸ್ ಪ್ರೊಡ್ಯೂಸ್ಡ್ ಫುಡ್ಡು, ಬಿಸ್ಕಿಟ್ ಬರುತ್ತೆ, ಬೇಕ್ರಿ ಐಟಮ್ಸು, ಅದೆಲ್ಲ ನಾವು ಪೂರ್ತಿ ಅವಾಯ್ಡ್ ಮಾಡೋದು ಒಳ್ಳೆಯದು, ಎಸ್ಪೆಷಲಿ ಫ್ಯಾಟಿ ಲಿವರ್ ಇರುವಾಗ. ಅದು ಡಯಟ್ ಬಗ್ಗೆ. ಸೆಕೆಂಡು ಎಕ್ಸಸೈಸ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಇದು ತುಂಬ ಇಂಪಾರ್ಟೆಂಟು. ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡೋದು ಇದು ಒಂದು ಡೆಫಿನೆಟ್ ಪಾತ್ವೇ. ಸೊ ಇದರಲ್ಲಿ ಡೈಲಿ ವಾಕಿಂಗ್ ಅರ್ಧ ಗಂಟೆಗೆ ಅಟ್ಲೀಸ್ಟ್ ಮಾಡಬೇಕು. ಕೆಲವು ಪೇಷಂಟ್ಸಲ್ಲಿ ಎಸ್ಪೆಷಲಿ ಲಿವರ್ ಕಾಂಪ್ಲಿಕೇಶನ್ಸ್ ಇರೋದವರು ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ಮಸಲ್ ಮಾಸ್ ಜಾಸ್ತಿ ಮಾಡಬೇಕು. ಸೊ ಅದು ಎರಡು. ಸೊ 50-60% ಏರೋಬಿಕ್ ಅಂದರೆ ವಾಕಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್ ಏನಾದರೂ, ಪ್ಲಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಇನ್ನೊಂದು 20-30%. ಸೊ ಎರಡೂ ಇರಬೇಕು ಪೇಷಂಟ್ಸ್ ವಿತ್ ಫ್ಯಾಟಿ ಲಿವರ್ಗೆ. ಮೂರನೇದು ಸ್ಲೀಪ್ ನಾವು ನಾರ್ಮಲಿ ನಾವು ಟೇಕ್ ಫಾರ್ ಗ್ರಾಂಟೆಡ್ ಮಾಡ್ತೀವಿ, ರೈಟ್? ಎಸ್ಪೆಷಲಿ IT ಅವರು ನೈಟ್ ಶಿಫ್ಟ್ ಇರುತ್ತೆ. ಸೊ ಅವ್ರದ್ದು ಸ್ಲೀಪ್ ಸೈಕಲ್ಸ್ ಆರ್ ವೆರಿ ಬ್ಯಾಡ್. ಅದಕ್ಕೆ ನಾವು ಜಾಸ್ತಿ ಇದು ಫ್ಯಾಟಿ ಲಿವರು ನೋಡ್ತಾ ಇದ್ದೀವಿ ಈ ಪಾಪ್ಯುಲೇಷನಲ್ಲಿ. ಸೊ ಸ್ಲೀಪ್ ಆಫ್ 6 to 8 hours, ನೈಟ್ ಟೈಮ್ ಸ್ಲೀಪ್ ಇಸ್ ದ ಬೆಸ್ಟ್. ಫೈನಲಿ ಆಲ್ಕೋಹಾಲ್ ಸ್ಟಾಪ್ ಮಾಡೋದು, ಸ್ಮೋಕಿಂಗ್ ಸ್ಟಾಪ್ ಮಾಡೋದು, ಇದೆಲ್ಲ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸು, ಡ್ರಗ್ ಅಬ್ಯೂಸ್ ಅದೆಲ್ಲ ಸ್ಟಾಪ್ ಮಾಡಬೇಕು. ಲಾಸ್ಟ್ ಇಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸ್ಟ್ರೆಸ್ಸಿಂದನೂ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗಿ ಅದರಲ್ಲಿ ಒಂದು ಕಾರ್ಟಿಸಾಲ್ ಅಂತ ಇರುತ್ತೆ, ಅದರಿಂದನೂ ಫ್ಯಾಟಿ ಲಿವರ್ಗೆ ಜಾಸ್ತಿ ರಿಸ್ಕ್ ಇರುತ್ತೆ. ಸೊ ದೀಸ್ 5 ಥಿಂಗ್ಸ್ ವಿ ಹ್ಯಾವ್ ಟು ಟೇಕ್ ಕೇರ್ ವೆನ್ ವಿ ಥಿಂಕ್ ಅಬೌಟ್ ಫ್ಯಾಟಿ ಲಿವರ್. ಓಕೆ, ನೀವು ಸ್ವೀಟ್ ಬಗ್ಗೆ ಹೇಳಿದ್ರಿ ಡಾಕ್ಟರ್. ಸೊ ಹಾಗಿದ್ರೆ ಸಿಹಿ ತಿನಿಸುಗಳನ್ನ ಹೆಚ್ಚು ತಿನ್ನೋದು ಕೂಡ ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ? ಅಬ್ಸಲ್ಯೂಟ್ಲಿ. ಓಕೆ. ಸೊ ನಾವು ಸ್ವೀಟ್ ಜಾಸ್ತಿ ತಿಂದಾಗ, ಎಸ್ಪೆಷಲಿ ನಾವು ಕ್ವಾಂಟಿಟಿ ಜಾಸ್ತಿ ತಗೊಳ್ಳುವಾಗ ನಮ್ಮದು ಶುಗರ್ ಬ್ಲಡ್ಡಲ್ಲಿ ಇಮ್ಮಿಡಿಯೇಟ್ಲಿ ಜಾಸ್ತಿ ಆಗುತ್ತೆ, ರೈಟ್? ಸೊ ಅದು ಸಡನ್ ಸ್ಪೈಕ್ ಇರುವಾಗ ನಮ್ಮದು ಇನ್ಸುಲಿನ್ನು ನಾರ್ಮಲಿ ಇದು ಪ್ಯಾಂಕ್ರಿಯಸಿಂದ ಬರುತ್ತೆ, ಅದೂ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಸ್ಪೈಕ್ ಆಗುವಾಗ ಎಲ್ಲ ಇದು ಮೆಟಬಾಲಿಕ್ ಕಾಯಿಲೆಗೆ ಜಾಸ್ತಿ ಚಾನ್ಸ್ ಇರುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇದೆಲ್ಲ ಒಂದು ಸಲ ಸ್ವೀಟ್ ತಿನ್ನೋದು ಆ ಥರ ಏನಿಲ್ಲ. ಓಕೆ, ರೈಟ್? ನಮ್ಮದು ಡಯಟ್ ಲೈಫ್ ಸ್ಟೈಲ್ ಇಫ್ ಇಟ್ ಈಸ್ ಬ್ಯಾಡ್ ಓವರ್ ಅ ಲಾಂಗ್ ಪೀರಿಯಡ್, ಅಂದರೆ ನಮ್ಮ ಬಾಡಿಯಲ್ಲಿ ಆಲ್ರೆಡಿ ನಮ್ಮದು ಕಾಂಪೆನ್ಸೇಟರಿ ಮೆಕ್ಯಾನಿಸಮ್ಸ್ ಇರುತ್ತೆ. ಓಕೆ, ಇದೆಲ್ಲ ನಾವು ನಾರ್ಮಲಿ ಕೆಲವು ಸಲ ಫಂಕ್ಷನ್ ಇರುತ್ತೆ ಆವಾಗ ಸ್ವೀಟ್ ತಿನ್ಬೋದಾ? ಹೌದು, ತಿನ್ಬೋದು, ಆ ಥರ ಎಲ್ಲ. ಓಕೆ, ರೈಟ್? ಆದರೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ಲಿ ನಾವು ಜಾಸ್ತಿ ತಿಂದರೆ, ಕನ್ಸಿಸ್ಟೆಂಟ್ಲಿ ನಮ್ಮದು ಡಯಟ್ ಲೈಫ್ ಸ್ಟೈಲು ಸರಿ ಇಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದೆಲ್ಲ ಕಾಂಪ್ಲಿಕೇಶನ್ಸ್ ಬರುತ್ತೆ. ಓಕೆ, ಈಗ ಹೆಪಟೈಟಿಸ್ ಬಿ ಇತ್ತು ಅಥವಾ ಹೆಪಟೈಟಿಸ್ A, B, C ಈ ಟೈಮಲ್ಲಿ ಏನಾದರೂ ಪಥ್ಯ ಮಾಡಬೇಕು ಅಂತ ಹೇಳ್ತಾರೆ. ನೀವು ಫ್ಯಾಟಿ ಲಿವರ್ ಬಗ್ಗೆ ಹೇಳಿದ್ರಿ. ಸೊ ಹೆಪಟೈಟಿಸ್ ಟೈಮಲ್ಲೂ ಕೂಡ ಈ ಥರದ್ದೇ ಫುಡ್ ರೆಸ್ಟ್ರಿಕ್ಷನ್ಸ್ ಏನಾದರೂ ಇರುತ್ತೆ? ಸೊ ಹೆಪಟೈಟಿಸ್ A and E ಬರೋದು ಫುಡ್ ಆ್ಯಂಡ್ ವಾಟ್ರಲ್ಲಿ. ಸೊ ನಾವು ವಾಟರ್ ಸೋರ್ಸಸ್ ನಾವು ನೋಡ್ಕೊಳ್ಬೇಕು. ಓಕೆ, ಎಲ್ಲಿಂದ ವಾಟರ್ ಬರ್ತಾ ಇದೆ, ವಾಟರ್ ಕ್ಲೀನಿಂಗು, ಫಿಲ್ಟ್ರೇಷನ್ನು, RO ವಾಟರ್ ಯೂಸ್ ಮಾಡೋದು ಒಳ್ಳೆಯದು. ಓಕೆ, ರೈಟ್? ಬಾಯ್ಲ್ ಮಾಡಿ ತಗೊಳ್ಳೋದು ವಾಟರ್, ಎಸ್ಪೆಷಲಿ ಟೈಮ್ಸ್ ಔಟ್ಬ್ರೇಕ್ ಇರುವಾಗ ವಾಟರ್ ಬಾಯ್ಲ್ ಮಾಡಿನೇ ತೊಗೊಳ್ಳೋದು ಒಳ್ಳೆಯದು. ಸೆಕೆಂಡು ಅನ್ಕುಕ್ಡ್ ಫುಡ್ಡು. ನಾವು ಸ್ಟ್ರೀಟ್ ಫುಡ್ ಮಾಡ್ತೀರ, ಈಗ ತುಂಬ ಇನ್ಫ್ಲೂಯೆನ್ಸರ್ಸ್ ಬಂದಿದ್ದಾರೆ, ಇದು ಫುಡ್ ಇನ್ಫ್ಲೂಯೆನ್ಸರ್ಸ್ ವಿಲಾಗ್ ಬಂದಿದ್ದಾರೆ, ಇಲ್ಲಿ ಈ ಫುಡ್ ಕಾರ್ಟಲ್ಲಿ ಹೋಗಿ ಚೆನ್ನಾಗಿ ಸಿಗುತ್ತೆ, ಈ ಫುಡ್ ಕಾರ್ಟಲ್ಲಿ ಹೋಗಿ ಅಂತ ಬಂದು ಹೇಳ್ತಾರೆ. ಸೊ ಅದು ಸ್ವಲ್ಪ ನಾವು ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಯು ಶುಡ್ ನಾಟ್ ಡೂ ಇಟ್. ಓಕೆ, ರೈಟ್? ಆದರೆ ವಿ ಹ್ಯಾವ್ ಟು ಟೇಕ್ ಮೆಷರ್ಸ್, ಪ್ರಿವೆಂಟಿವ್ ಮೆಷರ್ಸ್. ಸೊ ಈಗ ಒನ್ಸ್ ಇನ್ ಅ ವೈಲ್ ತೊಗೊಂಡ್ರೆ ನೋ ಪ್ರಾಬ್ಲಮ್, ಆದರೆ ಅನ್ಕುಕ್ಡ್ ಫುಡ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಓಕೆ, ಚಾಟ್ಸು ಮತ್ತು ಸ್ಯಾಲೆಡ್ಸು, ಚಟ್ನಿ, ಸಾಸ್, ಮಿಲ್ಕ್ ಶೇಕ್, ಫ್ರೂಟ್ ಜ್ಯೂಸಸ್ಸು, ಅದು ನೀರು ಯಾವ್ದು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅದು ಸ್ವಲ್ಪ ನಾವು ನೋಡ್ಕೊಳ್ಬೇಕು, ಕಡಿಮೆ ಮಾಡ್ಬೋದು ಆದಷ್ಟು. ಆ್ಯಂಡ್ ಮನೆಯಲ್ಲೇ ಊಟ ಮಾಡೋದು ಒಳ್ಳೆಯದು ಆಲ್ ದ ಟೈಮ್. ಓಕೆ, ರೈಟ್? ಆ್ಯಂಡ್ ಥರ್ಡ್ ಪ್ರಿವೆಂಟಿವ್ ಫ್ಯಾಕ್ಟರ್ ಇಸ್ ವ್ಯಾಕ್ಸಿನ್ಸ್. ಸೊ ಹೆಪಟೈಟಿಸ್ B ವ್ಯಾಕ್ಸಿನ್ ತೊಗೊಳ್ಬೇಕು. ಹೈ ರಿಸ್ಕ್ ಪೇಷಂಟ್ಸಲ್ಲಿ ಔಟ್ಬ್ರೇಕ್ ಟೈಮಲ್ಲಿ ಹೆಪಟೈಟಿಸ್ A and E ವ್ಯಾಕ್ಸಿನ್ನು ತೊಗೊಳ್ಬೇಕು. ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಸಲಹೆ ಇದೆ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸಿಗೆ? ಇದು ಎಸ್ಪೆಷಲಿ ಈಗ ವರ್ಲ್ಡ್ ಹೆಪಟೈಟಿಸ್ ಡೇ ಬರ್ತಾ ಇದೆ July 28ಗೆ. ಹೆಪಟೈಟಿಸ್ ಬಗ್ಗೆ ನಾವು
ಅವೇರ್ ಇರಬೇಕು, ಗೊತ್ತಿರಬೇಕು ಈ ಥರ ಕಾಯಿಲೆ ಇರ್ಬೋದು, ಯಾವ ಥರ ಟೈಪ್ಸ್ ಇದೆ. ಆ್ಯಂಡ್ ಪ್ರಿವೆಂಟಿವ್ ನಾನು ಹೇಳಿದ್ದು ಡಯಟ್ ಲೈಫ್ ಸ್ಟೈಲ್ ನೋಡ್ಕೊಳ್ಬೇಕು, ನಮ್ಮದು ಫುಡ್ ಹ್ಯಾಬಿಟ್ಸು ನೋಡ್ಕೊಳ್ಬೇಕು, ಹೈಜೀನ್ ಇದು ಮೇಂಟೈನ್ ಮಾಡಬೇಕು, ಡೈಲಿ ವಾಕಿಂಗ್ ಮಾಡಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರಬೇಕು. ಆ್ಯಂಡ್ ಫೈನಲಿ ವ್ಯಾಕ್ಸಿನೇಷನ್ಸು ಎಲ್ಲರಿಗೂ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಮಾಡಿಸೋದು ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ವ್ಯಾಕ್ಸಿನೇಷನ್ ಆಗಿಲ್ಲ ಅಂದರೆ ಪ್ಲೀಸ್ ಮೀಟ್ ಯೋರ್ ಡಾಕ್ಟರ್. ಆ್ಯಂಡ್ 3 ಡೋಸಸ್ ಇರುತ್ತೆ, ಎಕ್ಸ್ಟ್ರೀಮ್ಲಿ ಸೇಫ್ ಇರುತ್ತೆ. ವ್ಯಾಕ್ಸಿನೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಿವರ್ನ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ, ಅದರಲ್ಲೂ ಕೂಡ ಹೆಪಟೈಟಿಸ್ನಲ್ಲಿ ಯಾವೆಲ್ಲ ಟೈಪ್ಸ್ ಇದೆ, ಸೊ ಅದನ್ನು ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ರೆ. ಯಾಕಂದರೆ ಹೆಪಟೈಟಿಸ್ A B C D ಅಂದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಗುವಂಥದ್ದು ಸಹಜನೇ, ಬಟ್ ಅದನ್ನು ತುಂಬ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಒಬ್ಬ ಲೆಕ್ಚರರ್ ಸ್ಟೂಡೆಂಟಿಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಸೊ ಅದೇ ಥರನೇ ನೀವು ನಮ್ಮ ಆಡಿಯನ್ಸ್ಗೂ ಕೂಡ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಿವರ್ನ ಆರೋಗ್ಯ, ಅದರಲ್ಲೂ ಕೂಡ ಹೆಪಟೈಟಿಸ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.